विनायक जय हे भारत भाग्य विधाता. To kickstart today's celebration with a warm welcome address. Mr. Ramesh Rao R. Mr. C. ಇವತ್ತಿನ ಅಕ್ಸೆಪ್ಟೆನ್ಸ್ ಸ್ಪೀಚ್ ನಾನು ಎರಡು ಭಾಗ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲು ನಾನು ಇಲ್ಲಿ ಬಂದು ನಿಂತ್ಕೊಳ್ಳೋ ತನಕ ಏನು ನನಗೆ ಸಹಾಯ ಮಾಡಿದ್ರು ಅವನ್ನ ನೆನೆಸ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಮೊದಲನೇದಾಗಿ ನಾನು ಭಗವಂತನ ನೆನೆಸ್ಕೊಳ್ತೀನಿ. ಆ ದೇವರು ನನಗೆ ಒಂದು ಒಳ್ಳೆಯ ಸಂಘವನ್ನು ಕೊಟ್ಟು ನನ್ನನ್ನು ಈ ಸ್ಥಾನಕ್ಕೆ ಬಂದು ನಿಲ್ಲಿಸಲಿಕ್ಕೆ ಎಂದು ಕೃಪೆ ಮಾಡಿ ನನ್ನ ಆಶೀರ್ವಾದ ಮಾಡಿದರು. ಹಾಗೆಯೇ ತಂದೆ ತಾಯಿ ದೇವರ ಸ್ವರೂಪರಾಗಿ ನನಗೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಈ ಪ್ರಪಂಚಕ್ಕೆ ಅಥವಾ ಈ ಸಮಾಜಕ್ಕೆ ನನ್ನ ಪರಿಚಯಿಸಿದ್ದಾರೆ. ಅವ್ರನ್ನ ಒಂದು ಥರ ಪರಿಚಯ ಮಾಡಿಸ್ಬೇಕು ಅಂದರೆ ತಾನು ದೀಪ ಉರಿದು ಬೆಳಕು ಬೇರೆಯವ್ರಿಗೆ ಹೇಗೆ ಕೊಡುತ್ತೋ ತುಂಬ ಕಷ್ಟಪಟ್ಟರು. ಸ್ಕಿಲ್ ಡೆವಲಪ್ಮೆಂಟ್ ಬಂದಿದೆ, ಅದನ್ನು ಸಹ ತಂದು ಇರುವ ಇನ್ಫ್ರಾಸ್ಟ್ರಕ್ಚರ್ ಉಪಯೋಗಿಸ್ಕೊಂಡು ನಾವು ಇಲ್ಲಿ ಅವ್ರಿಗೆ ಮಕ್ಕಳಿಗೆ ಯಾರು SLC PUCನಲ್ಲಿ ಯಾರಿದ್ದಾರೆ ಅವರಿಗೆ ಸ್ಕಿಲ್ಲನ್ನು ಡೆವಲಪ್ ಮಾಡಿ ಅವರಿಗೆ ಕೆಲಸನೂ ಕೊಡಬೇಕಾದಂಥ ಯೋಚನೆ. ಅದು ಆಯಾ ಸಂದರ್ಭಕ್ಕೆ ತಕ್ಕಂಗೆ ನಾವು ವರ್ಕ್ ಮಾಡ್ತೀವಿ. ಮೈ ಬಿಲ್ಡ್ ನಮ್ಮ ಕೆಲವು ಈವೆಂಟ್ಗಳು ನಡೀತದೆ, ಫ್ಲಾಗ್ಶಿಪ್ ಈವೆಂಟ್ ಅಂತ ಹೇಳ್ತೀವಿ. ಮೈ ಬಿಲ್ಡ್ ಮತ್ತು ಬಿಲ್ಟೆಕ್ ಅಂತೇಳಿ ಒಂದು ಟೆಕ್ನಿಕಲ್ ಸೆಮಿನಾರ್ ಮಾಡ್ತೀವಿ, ಅದೆಲ್ಲ ನಡೀತಾ ಇರ್ತದೆ. ವರ್ಷದ ಕಾರ್ಯಕ್ರಮ ಏನು ಅಂತ ಒಂದು ಕ್ಯಾಲೆಂಡರ್ ಈವೆಂಟ್ ಮಾಡಿಬಿಟ್ಟಿದೆ, ಅದ್ರ ಪ್ರಕಾರ ನಮ್ಮ ಪ್ರತಿ ಕಾರ್ಯಕ್ರಮ ನಡ್ಕೊಂಡು ಹೋಗುತ್ತೆ. ಸೊ ನಮ್ಮ ಫೆಟರ್ನಿಟಿಗೆ ಏನೇನು ಆ ಸಂದರ್ಭದಲ್ಲಿ ಬರುತ್ತೆ ಅದನ್ನು ನಾವು ಆಟೋಮೆಟಿಕ್ಲಿ ವರ್ಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಪ್ರಭಾಕರ್ ಈ ವರ್ಷದ 26-27 ಚೇರ್ಮನ್ ಆಗಿದೆ. ಸರ್, ಸೆಕ್ರೆಟ್ರಿ ಆಗಿರೋ ಒಂದು ಖುಷಿಗೆ ಇನ್ನು ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿವಿ. ಎಕ್ಸಾಂಪಲ್ ಸರ್ ಹೇಳ್ದಂಗೆ ನಾವು ಕನ್ಸ್ಟ್ರಕ್ಷನ್ ವರ್ಕರ್ಸಿಗೆ ಹೆಲ್ತ್ ಆನ್ ವೀಲ್ಸ್ ಅಂತ ಮಾಡ್ತೀವಿ. ಅಂದರೆ ಕನ್ಸ್ಟ್ರಕ್ಷನ್ ಎಲ್ಲಿ ನಡೆಯುತ್ತೆ ಅಲ್ಲಿ ಹೋಗಿ ಅವ್ರಿಗೆ ಒಂದು ಆರೋಗ್ಯ ತಪಾಸಣೆ ಮಾಡ್ಬೋದು, ಅಥವಾ ಅವ್ರಿಗೆ ಅಲ್ಲೊಂದು ಟ್ರೈನಿಂಗ್ ಕೊಡ್ಬೋದು, ಹೇಗೆ ಮಾಡಬೇಕು, ಸೇಫ್ಟಿ ಮೆಜರ್ಸ್ ಏನು ತಗೋಬೇಕು, ಇದನ್ನೆಲ್ಲ ನಾವು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದಲ್ಲದೆ ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ನಾವು ಇವತ್ತಿನ ಟೆಕ್ನಾಲಜಿಲಿ ಏನೇನು ಅಳವಡಿಸ್ಕೋಬೇಕು ಅನ್ನೋದಕ್ಕೂ ಒಂದು ಪ್ರೋಗ್ರಾಮ್ಸ್ಗಳನ್ನ ಮಾಡ್ತೀವಿ. ಅದಲ್ಲದೆ ನಮ್ಮ ಈ ಸಂಸ್ಥೆಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ ಮಾಡ್ತೀವಿ. ಕಾರ್ಪೆಂಟರ್ಸ್ಗೆ, ಪೇಂಟರ್ಸ್ಗೆ, ಪ್ಲಂಬರ್ಸ್ಗೆ, ಎಲೆಕ್ಟ್ರಿಷಿಯನ್ಸ್ಗೆ ಇವರಿಗೆಲ್ಲ ನಾವಿಲ್ಲಿ ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಷನ್ಸ್ ಕೊಡ್ತೀವಿ. ಇದರಿಂದ ಅವ್ರಿಗೊಂದು ಹುದ್ದೆಯಲ್ಲಿ ಅವ್ರಿಗೊಂದು ಒಳ್ಳೆಯ ಕೆಲಸನೂ ಸಿಗುತ್ತೆ, ಅವ್ರಿಗೊಂದು ಒಳ್ಳೆಯದು ಆಗುತ್ತೆ ಅಂತ ಅಷ್ಟೇ. ಸರ್, ಹೊಸದಾಗಿ ಸೇರ್ಪಡೆಯಾದಂಥ ಪದಾಧಿಕಾರಿಗಳು ಏನು ಹೇಳೋಕ್ಕೆ ಎಲ್ಲ ಒಟ್ಟಿಗೆ ಸೇರಿ ಒಳ್ಳೆ ಕೆಲಸ ಮಾಡೋಣ ಅಂತ ಸರ್. ಈಗ ನೀವು ನೋಡ್ದಂಗೆ ಸುಮಾರು ನಾವು ಪ್ರೋಗ್ರಾಮ್ಸ್ಗಳು ಹಾಕೊಂಡಿವಿ. ಟೆಕ್ನಿಕಲ್ ಸ್ಟಾಕ್ ಅಂತ ಕೊಡ್ತೀವಿ. ಅಂದರೆ ಕೆಲವರು ಕಾರ್ಪೊರೇಷನ್ನಿಂದ ಇರ್ಬೋದು, ಗೌರ್ಮೆಂಟಿಂದ ಇರ್ಬೋದು, ಅವ್ರನ್ನ ಕರೆಸಿ ನಾವು ಮಾತಾಡ್ಸೋಕೆ ನಮ್ಮದೇನು ತೊಂದರೆ ಇದೆ ನಾವು ಅವ್ರಿಗೆ ಹೇಳ್ತೀವಿ, ಅವ್ರದ್ದೇನು ತೊಂದರೆಗಳಿದೆ ನಮಗೆ ಅದನ್ನು ಅವ್ರಿಗೆ ಹೇಳ್ತಾರೆ. ಈ ಥರ ಸುಮಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ನಮ್ಮ ಒಂದು ಸಂಸ್ಥೆಯಲ್ಲಿ ಏನು ಹೇಳ್ತೀವಿ, ಪ್ರತಿಯೊಬ್ಬರು ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಬಿಲ್ಡರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಸೇರಿ ಕೂಡಿ ಕೆಲಸ ಮಾಡ್ತೀವಿ. ನಾವು ಎಲ್ಲೂ ಹೊರಗಡೆ ಔಟ್ಸೋರ್ಸ್ ಕೊಡೋದಿಲ್ಲ, ನಾವುಗಳು ನಿಂತು ಕೆಲಸಗಳು ಮಾಡ್ತೀವಿ. ಇವತ್ತು ಒಂದು ಚೀಫ್ ಗೆಸ್ಟ್ ಆಗಿ ರಾಮಕೃಷ್ಣನ್ ಅಂತ ಚೆನ್ನೈಯಿಂದ ಬಂದಿದ್ದರು, ಅವರೊಬ್ಬರು ದೊಡ್ಡ ಬಿಲ್ಡರು. ಅದಾದಮೇಲೆ ನಮ್ಮ BA ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಬಂದಿದ್ದರು, ಸತ್ಯಮೂರ್ತಿ ಅಂತ, ಅವರು ತೆಲಂಗಾಣದಿಂದ ಬಂದಿದ್ದರು. ಇನ್ನೊಬ್ಬರು ಬಂದು ನಮ್ಮ ಸ್ಟೇಟ್ ಚೇರ್ಮನ್ನು ಶಿವಪ್ರಕಾಶ್ ಅಂತ, ಅವರು ಬ್ಯಾಂಗ್ಳೂರಿಂದ ಬಂದಿದ್ದರು. ಇದಲ್ಲದೆ ನಂಜನಗೂಡು, ಚಿಕ್ಕಮಗಳೂರು, ಹಾಸನ, ಬ್ಯಾಂಗ್ಳೂರು ಇಷ್ಟು ಕಡೆಯಿಂದನೂ ಬಂದಿದ್ದರು. ಇದಲ್ಲದೆ ನಮ್ಮ ಕ್ರಡಾಯಿ ಮತ್ತು ACCE ಮತ್ತು CII ಮತ್ತು IGBC ಈ ಸಂಸ್ಥೆಗಳು ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ಪ್ರವೀಣ್ ಪಾಲ್ ಅಂತ ಈ ಸಲ ಕಾರ್ಯದರ್ಶಿ.